ನಮಸ್ತೆ ವೀಕ್ಷಕರೇ, ಎಂಕೆ ನ್ಯೂಸ್ 9 ಕನ್ನಡಕ್ಕೆ ಸ್ವಾಗತ. ಕಸಾಯಿಖಾನೆಗೆ ಮುತ್ತಿಗೆ ಹಾಕಿದ ಬಜರಂಗ ದಳ. ಧಾರವಾಡ ಶಿವಾಜಿ ವೃತ್ತದ ಬಳಿಯ ಕಸಾಯಿಖಾನೆಗೆ ಗೋಗಳನ್ನು ಅಕ್ರಮವಾಗಿ ವಧೆ ಮಾಡಲು ಸಂಗ್ರಹಿಸಲಾಗಿದೆ ಎಂಬ ಆರೋಪದಿಂದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಯಕರ್ತರು ಗುರುವಾರ ಕಸಾಯಿಖಾನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಹಿಂದೂಗಳ ಪವಿತ್ರ ಹಬ್ಬ ಗಣೇಶೋತ್ಸವ ಹಾಗೂ ಮುಸ್ಲಿಮರ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರಲು ಈ ಕೃತ್ಯ ಎಸಗಲಾಗಿದೆ ಎಂದು ಕಾರ್ಯಕರ್ತರು ಆರೋಪಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಅವರು ಮನವಿ ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು 2021 ಕಾನೂನು ಇಷ್ಟೆಲ್ಲ ಇದ್ದಾಗೂ ಪ್ರತಿ ಸಲ ನಾವು ಕಂಪ್ಲೇಂಟ್ ಕೊಡ್ತೀವಿ. ಪ್ರತಿ ಸಲ ಗೋಗಳ ರಕ್ಷಣೆ ಆಗ್ತೈತಿ, ಪೊಲೀಸರ ಜೊತೆ ನಮ್ದು ವಾದ ವಿವಾದ ಆಗ್ತೈತಿ. ಮತ್ತು ಕಾರ್ಪೊರೇಷನ್ ನೀವು ಏನು ಮಾಡ್ಲಿಕ್ಕತ್ತೀರಿ, ಇದೆಲ್ಲ 100 ಆಕಗಳನ್ನ ಅಲ್ಲಿ ಕಡ್ಲಿಕ್ಕತ್ತಾರ ಅನ್ನೋದು ನಮಗೆ ವಿಡಿಯೋ ವಿತ್ ಮಾಹಿತಿ ಇದೆ ನಮ್ಮ ಹತ್ರ. ನೋಡ್ರಿ, ನಾನು 2 ದಿನ ಹಿಂದೆನೇ ವಿಸಿಟ್ ಮಾಡಿದ್ದೀನಿ. ಅವ್ರಿಗೆ ಕಡಾಖಂಡಿತವಾಗಿ ಹಿಡಿತದ. ಅದು ಏನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅದು ಸರ್ವೇನೂ ಕೂಡ ಇವತ್ತು ನಡೀತಾ ಇದೆ. ಅವ್ರಿಗೆ ನಾನು ಇನ್ಸ್ಟ್ರಕ್ಟ್ ಮಾಡೇ ಹೋಗಿದ್ದೀನಿ. ಆದರೆ ಇವತ್ತು ಅವ್ರು ತಂದಿರೋದು ನಾನು ಬೆಳಗ್ಗೆನೇ ಬಂದು ನೋಡ್ಕೊಂಡು ಹೋಗಿದ್ದೀನಿ. ಇಲ್ಲ, ನಾನು 3 ದಿನ ಹಿಂದೆ ಸರ್ವೆ ಇದೆ. ಆ್ಯಕ್ಚುಲಿ ಇವತ್ತಿನ ಸರ್ವೇನೂ ಕೂಡ ಇದೆ. ಈ ರೀತಿ 100 ದನಗಳನ್ನು ಕಡಿತಾರೆ. ಆ ಗೋ ಹತ್ಯದ ಪಾಪ ನಿಮಗೆ ಬರ್ತೈತಿ, ನಿಮ್ಮ ಕುಟುಂಬಕ್ಕೆ ಬರ್ತೈತಿ. ನೆನಪಿಟ್ಕೋರಿ. ಒಂದೇದ್ದು. ಎರಡನೇದ್ದು, ಪ್ರತಿ ಸಲ ನಾವು ಇಲ್ಲಿ ಕೇಸ್ ಹಾಕ್ಸ್ಕೋಬೇಕು, ಪೊಲೀಸರ ಜೊತೆ ಹೋರಾಟ. ನಿಮ್ದೇನು ಕೆಲಸ ಐತ್ರಿ? ನೀವೇನು ಮಾಡ್ತಾ ಇದ್ರಿ? ನೀವು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಒಳಗೆ ನೀವು ಆರ್ಡರ್ ಮಾಡಿದ ಮೇಲೆ 1 ದನಗಳು ಒಳ ಬರಬಾರ್ದಲ್ಲೇ ಹೆಂಗ್ ಬಂದ್ರು ನಾವು? ಸರ್ವೆ ಮಾಡ್ಕೊಂಡು ಬಂದೋಬಸ್ತ್ ಮಾಡ್ಕೋಬೇಕಾಗಿತ್ತು. ಇವತ್ತೇ ಸರ್ವೆ ಮಾಡೋದಾಗಿತ್ತು ಅಂತ ತಿಳ್ಕೊರಿ. ನೀವು ಸರ್ವೆ ಮಾಡೋದಕ್ಕೆ ಲಾಕ್ ಹಾಕ್ಬೇಕಾಗಿತ್ತು, ಬೀಗ ಹಾಕ್ಬೇಕಾಗಿತ್ತು. ಯಾಕೆ ಹಾಕಿಲ್ಲ ನೀವು? ಯಾರ್ದು ಪ್ರಾಪರ್ಟಿ? ಗೌರ್ಮೆಂಟ್ ಪ್ರಾಪರ್ಟಿ ಇದೆ ಅದು. ನಮಗೆ ಈಗ 1 ನಿಮಿಷ ತಡಿ. ನಮಗೆ ಮೇಡಮ್ ಇವತ್ತೇ ಸರ್ವೆ ಕೂಡ ಬರ್ತಾ ಇದ್ದಾರೆ. ಇವತ್ತೇ ರೇಡ್ ಬಂದು ಕೂಡ ಬರ್ತಾ ಇದ್ದಾರೆ. ಅವ್ರಿಗೆ ನಾವು ಲೆಟರ್ ಕೂಡ ಹಾಕಿದ್ದೀವಿ. ಟೀಮ್ ಅರ್ಬಸ್ ಅಂತ ತಗೊಳ್ಳಿ ಅಂತ. ಅವ್ರು ಮಾಡಿಲ್ಲ ಅಂದ್ರೆ ಪ್ರೈವೇಟ್ ಸರ್ವಿಸ್ ಹಾಕೊಂಡು ನಾವೇ ವರದಿ ಮಂಜುನಾಥ್, ಎಂಕೆ ನ್ಯೂಸ್ 9 ಕನ್ನಡ, ಧಾರವಾಡ.